ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಝೀರೋದಾದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿದಾಗ ನಿಮಗೆ ಕೇವಲ ETF ಮತ್ತು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ ಅಲ್ಲದೆ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಸಿಗುತ್ತೆ. ಆ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಇಂಡೆಕ್ಸ್ ಫಂಡ್ಗಳಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅದನ್ನು ತಿಳಿಸ್ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಕೋಬೋದು. ಸೊ ನೀವು ಝೀರೋದಾದಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಕೈಟ್ಗೆ ಲಾಗಿನ್ ಆಗ್ತೀರಾ. ಸೊ ಕೈಟ್ ಆ್ಯಪಲ್ಲಿ ನಾವು ETFಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಬೋದು. ಹಾಗೆ ಇಂಡಿವಿಜುವಲ್ ಶೇರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಶೇರ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಅದೇ ರೀತಿ ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಯಿನ್ ಅಂತ ನಮಗೆ ಆಪ್ಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಝೀರೋದ ಕಾಯಿನ್ಗೆ ನಾವು ನ್ಯಾವಿಗೇಟ್ ಆಗ್ತೀವಿ. ಸೊ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ್ಮೇಲೆ ಕಾಯಿನ್ ಅಪ್ಲಿಕೇಶನ್ ಏನಿರುತ್ತೆ ಅದು ನಮಗೆ ಫ್ರೀ ಇರುತ್ತೆ. AMC ಚಾರ್ಜಸ್ ₹300 ಪೇ ಮಾಡಬೇಕಾಗುತ್ತೆ, ಅದು ಡಿಮ್ಯಾಟ್ ಅಕೌಂಟ್ಗೆ. ಸೊ ಇಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್, ಗೌರ್ಮೆಂಟ್ ಬಾಂಡ್ಗಳಾಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್, ETF, NFO ಹಾಗೆ SGPಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೊದಲನೇದಾಗಿ ಇಲ್ಲಿ ಮ್ಯೂಚುವಲ್ ಫಂಡ್ಗೆ ಹೋದಾಗ ಸೊ ಮ್ಯೂಚುವಲ್ ಫಂಡ್ ಸೆಕ್ಷನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದರ ಬಗ್ಗೆ ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಮ ಹೋಲ್ಡಿಂಗ್ಸ್ ಏನಿದೆ, ನಾವು ಯಾವ್ಯಾವ ಆರ್ಡರ್ನ ಪ್ಲೇಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗೆ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ, ಹಾಗೆ ನಮಗೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆ, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಬ್ರೇಕ್ ಡೌನ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ಹಾಗೆ ನಮ್ಮ ನೆಕ್ಸ್ಟ್ SIPಗಳು ಏನು ಬರ್ತಿದೆ ಅದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾವು ಏನು ಆರ್ಡರ್ಗಳನ್ನು ಪ್ಲೇಸ್ ಮಾಡಿದ್ದೀವಿ ಅದನ್ನು ಕೂಡ ನೋಡ್ಬೋದು ಇಲ್ಲಿ. ಸೊ ಮೊದಲನೇದಾಗಿ ಇಲ್ಲಿ ನಾವು ಮ್ಯೂಚುವಲ್ ಫಂಡ್ ಸೆಕ್ಷನ್ಗೆ ಹೋಗಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ರೀತಿಯ ಫಂಡ್ಗಳನ್ನು ನೋಡ್ಬೋದು. ಇಲ್ಲಿ ನಾವು ಫಿಲ್ಟರ್ಗಳನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಯಾವ AMC ಬೇಕು ಆ AMCಯನ್ನು ಸೆಲೆಕ್ಟ್ ಮಾಡ್ಬೋದು. ಕ್ಯಾಟಗರಿ ಅಂತ ಬಂದಾಗ ಈಕ್ವಿಟಿಯಲ್ಲಿ ಮಾಡಬೇಕಾ, ಡೆಪ್ಟಾ, ಇಲ್ಲ ಹೈಬ್ರಿಡ್ ಫಂಡ್ಗಳ ಅಥವಾ ಇಂಡೆಕ್ಸ್ ಫಂಡ ಚೂಸ್ ಮಾಡ್ಬೋದು. ಇಲ್ಲಿ ನಾನು ಈಕ್ವಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಬ್ ಕ್ಯಾಟಗರಿ ಇರುತ್ತೆ, ಲಾರ್ಜ್ ಕ್ಯಾಪ್ ಬೇಕಾ, ಮಿಡ್ ಕ್ಯಾಪ್ ಬೇಕಾ, ಸ್ಮಾಲ್ ಕ್ಯಾಪ್ ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನಾವು ಲಾರ್ಜ್ ಕ್ಯಾಪ್ ಫಂಡ್ಗಳನ್ನು ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಲಾರ್ಜ್ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ 2 ಫಿಲ್ಟರ್ಗಳನ್ನು ಅಪ್ಲೈ ಮಾಡಿದ್ದೀನಿ. ಡಿವಿಡೆಂಡ್ ಟೈಪ್ ಅನ್ನುವಂಥ ಆಪ್ಷನ್ ಕೂಡ ಸಿಗುತ್ತೆ. ಇಲ್ಲಿ ನಾವು ಗ್ರೋತ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಮಂತ್ಲಿ ಪೇಔಟ್ ಇರ್ಬೋದು, ಆನ್ಯುಯಲ್, ಸೊ ಸೆಮಿ ಆನ್ಯುಯಲ್ ಈ ರೀತಿ ಆಪ್ಷನ್ಗಳು ಇರುತ್ತೆ. ಅಂದ್ರೆ ಕಂಪನಿಗಳು ಏನಾದರೂ ಡಿವಿಡೆಂಟ್ ಅನ್ನ ಕೊಟ್ಟರೆ ಅದನ್ನ ಮ್ಯೂಚುವಲ್ ಫಂಡ್ಗಳು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಗ್ರೋತ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ನಮಗೆ ಡಿವಿಡೆಂಟ್ ಸ್ವಲ್ಪ ಕಮ್ಮಿನೇ ಬರೋದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಆ ಕಾರಣದಿಂದ ಏನು ಅಮೌಂಟ್ ಬರುತ್ತೆ ಅದನ್ನು ಮತ್ತೆ ಅವರು ಅದೇ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಒಳ್ಳೆಯ ಒಂದು ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಕಾರಣದಿಂದ ಗ್ರೋತ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೆಳಗಡೆ ಮಿನಿಮಮ್ ಪರ್ಚೇಸ್ ಅಮೌಂಟ್ ಇರುತ್ತೆ. ಸೊ ನೀವೇನಾದರೂ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಇಲ್ಲಿ ಸೆಲೆಕ್ಷನನ್ನು ಮಾಡ್ಕೋಬೋದು ಯಾವ ರೀತಿ ಮಿನಿಮಮ್ ಅಮೌಂಟ್ ಇರುತ್ತೆ ಅಂತ. ಸೊ ನಾನು ಇಲ್ಲಿ ₹1000 ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೋಡೋಣ ಎಷ್ಟು ಫಂಡ್ಗಳು ಲಿಸ್ಟ್ ಆಗುತ್ತೆ ಅಂತ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ನೀವು ಯಾವುದೇ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ AMC ಏನಿರುತ್ತೆ ಅವರು ವರ್ಷಕ್ಕೆ ಇಷ್ಟು ಫೀಸ್ ಅಂತ ತಗೋತಾರೆ. ಸೊ ಅಕಸ್ಮಾತ್ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದಾಗ 1% ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ ₹1000 ನೀವು ಅವರಿಗೆ ಫೀಸ್ ಆಗಿ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಆ ಕಾರಣದಿಂದ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರುವಂತಹ ಫಂಡ್ಗಳನ್ನು ಸೆಲೆಕ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾರಣಕ್ಕೆ ನಾನಿಲ್ಲಿ 0.6 ಎಕ್ಸ್ಪೆನ್ಸ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಗಮನಿಸಿದಾಗ ನಮಗೆ ಕೇವಲ 2 ಫಂಡ್ಗಳು ಕಾಣಿಸ್ತಿದೆ. ಅದಕ್ಕೋಸ್ಕರ ಇಲ್ಲಿ ಮಿನಿಮಮ್ ಪರ್ಚೇಸ್ ಅಮೌಂಟ್ ಏನಿದೆ ಅದನ್ನು ನಾನು ಸ್ವಲ್ಪ ಹೆಚ್ಚು ಮಾಡ್ತೀನಿ. 5,000 ಮಿನಿಮಮ್ ಅಮೌಂಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಯಾವ್ಯಾವ ಫಂಡ್ಗಳು ಬರುತ್ತೆ ಅದನ್ನು ನೋಡೋಣ. ಸೊ SIP ಮಾಡುವಾಗ ಇದು ಕಮ್ಮಿ ಆಗುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಈಗ ತುಂಬಾ ಫಂಡ್ಗಳು ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇನ್ನೊಂದು ಫ್ಯಾಕ್ಟರ್ CAGR, ಅಂದರೆ ಈ ಫಂಡ್ಗಳು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ. ಸೊ 3 ವರ್ಷದಲ್ಲಿ 15%ಗಿಂತ ಹೆಚ್ಚು ರಿಟರ್ನ್ ಕೊಟ್ಟಿರೋ ಫಂಡ್ಗಳು ಯಾವುದು ಅಂತ ನಾವು ಗಮನಿಸಿದಾಗ ಕೆಲವೊಂದಿಷ್ಟು ಫಂಡ್ಗಳು ಕಾಣಿಸುತ್ತೆ. ಅದರಲ್ಲಿ ನಮಗೆ ಮೇಜರ್ 3 ಫಂಡ್ಗಳು ಕಾಣಿಸೋದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್, ಮಿರಾಯ್ ಅಸೆಟ್ ಹಾಗೆ ಕೆನರಾ ರೋಬೆಕೋ ಬ್ಲೂ ಚಿಪ್ ಫಂಡ್. ಸೊ ಈ ಫಂಡ್ಗಳನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ನಮಗೆ ಇದನ್ನು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳುವ ಆಪ್ಷನ್ ಕೂಡ ಸಿಗುತ್ತೆ. ಸೊ ಇದರ ನ್ಯಾವನ್ನು ನಾವು ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ನಮಗೆ ಬೇಕಾದಂತಹ ನ್ಯಾವ್ ಬಂದಾಗ ನಾವು ಇಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. ಸೊ ನಾನು 2 ಫಂಡ್ಗಳನ್ನು ಇಲ್ಲಿ ವಾಚ್ ಲಿಸ್ಟಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಅದು ವಾಚಿಂಗ್ ಅಂತ ತೋರಿಸ್ತಿದೆ. ಸೊ ಈ ರೀತಿ ನಾವು ಫಂಡ್ಗಳನ್ನು ವಾಚ್ ಲಿಸ್ಟಲ್ಲಿ ಇಟ್ಟು ವಾಚ್ ಮಾಡ್ಕೋಬೋದು. ಅದೇ ರೀತಿ ಇನ್ನೊಂದು ಕ್ಯಾಟಗರಿ ನಾನು ನಿಮಗೆ ತೋರಿಸ್ತೀನಿ, ಇಂಡೆಕ್ಸ್ ಫಂಡ್ಗಳು. ತುಂಬ ಜನ ಕೇಳ್ತಿದ್ರಿ ETFಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಸೊ ನಿಮಗೆ ಇಂಡೆಕ್ಸ್ ಫಂಡ್ಗಳು ಅಂತ ತೊಗೊಂಡಾಗ ಅದರಲ್ಲಿ ಪ್ಯಾಸಿವ್ ಫಂಡ್ಸ್ ಅಂತ ಕರಿತೀವಿ. ಅಂದರೆ ಇದು ಇಂಡೆಕ್ಸ್ ಏನಿರುತ್ತೆ ನಮ್ಮ ನಿಫ್ಟಿ, ಸೆನ್ಸೆಕ್ಸ್ ಹಾಗೆ ಬೇರೆ ಬೇರೆ ಇಂಡೆಕ್ಸ್ ಏನಿರುತ್ತೆ, ಬ್ಯಾಂಕಿಂಗ್ ಆಗಿರ್ಬೋದು, IT ಆಗಿರ್ಬೋದು, ಸೊ ಈ ರೀತಿಯ ಇಂಡೆಕ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಿರುತ್ತೆ. ಸೊ ಅಲ್ಲಿ ನಿಮಗೆ ETF ಮತ್ತು ಮ್ಯೂಚುವಲ್ ಫಂಡಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಅಕಸ್ಮಾತ್ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇದ್ದರೆ ನೀವು ETF-ಅಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ಮೇಜರ್ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಅಂದಾಗ ಮ್ಯೂಚುವಲ್ ಫಂಡ್ಗಳಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಯಾವಾಗ ಬೇಕು, ಸೊ ನನಗೆ 2 ದಿನದಲ್ಲಿ ದುಡ್ಡು ಬೇಕು ಅಂದಾಗ ನೀವು ಸೆಲ್
ಸೇಲ್ ಮಾಡ್ಕೋಬೋದು. ಬಟ್ ETF ಗೆ ಬಂದಾಗ ಕೆಲವೊಂದಿಷ್ಟು ETF ಗಳಲ್ಲಿ ಲಿಕ್ವಿಡಿಟಿ ಇರುತ್ತೆ, ಬಟ್ ಕೆಲವೊಂದಿಷ್ಟು ETF ಗಳು ಅಷ್ಟು ಆಕ್ಟಿವ್ ಆಗಿ ಟ್ರೇಡ್ ಆಗ್ತಾ ಇರೋದಿಲ್ಲ. ಅಲ್ಲಿ ಬೈಯರ್ಸ್ ಇಲ್ಲ ಅಂದಾಗ ನೀವು ETF ಗಳನ್ನು ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಒಂದು ETF ನ ಡಿಸ್ಅಡ್ವಾಂಟೇಜ್ ಆಗಿದೆ. ಬಟ್ ETF ಅಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ. ಅದು ಏನು ಅಂದರೆ ಮಾರ್ಕೆಟ್ ಪ್ರೈಸಲ್ಲಿ ನೀವು ETF ಗಳನ್ನು ಬೈ ಮಾಡ್ಕೋಬೋದು. ಅಂದರೆ ಈಗ ಗಮನಿಸಿ, ನಿಫ್ಟಿ ಬೆಳಗಿನ ಸೆಷನಲ್ಲಿ 500 ಪಾಯಿಂಟ್ ಡೌನ್ ಸೈಡ್ ಇತ್ತು ಅಂತ ಅನ್ಕೊಳ್ಳಿ. ಸೊ ನೀವಾಗ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಆ 500 ಪಾಯಿಂಟ್ ಡೌನ್ ಸೈಡಲ್ಲಿ ಇನ್ವೆಸ್ಟ್ ಮಾಡುವ ಆಪರ್ಚುನಿಟಿ ಸಿಗುತ್ತೆ. ಬಟ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಸಂಜೆ ಕ್ಲೋಸಿಂಗಲ್ಲಿ ಆ 500 ಪಾಯಿಂಟ್ ಡೌನ್ ಸೈಡ್ ಏನಿತ್ತು ಅದು ಫುಲ್ ಕವರ್ ಆಗೋಯ್ತು ಅಂದಾಗ ಮ್ಯೂಚುವಲ್ ಫಂಡ್ಗಳು ಯಾವ ರೀತಿ ಟ್ರ್ಯಾಕ್ ಮಾಡುತ್ತೆ ಅಂದರೆ ದಿನದ ಕ್ಲೋಸಿಂಗ್ ಏನಿರುತ್ತೆ ಅದರ ಮೇಲೆ ನಾವುಗಳು ಡಿಸೈಡ್ ಆಗುತ್ತೆ. ಆ ಕಾರಣದಿಂದ ಆ 500 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಏನಿತ್ತು ಅದನ್ನು ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಮಿಸ್ ಮಾಡ್ಕೋತೀರಾ. ಸೊ ಇದೇ ಡಿಫ್ರೆನ್ಸ್ ನಮಗೆ ಇಂಡೆಕ್ಸ್ ಫಂಡ್ಗಳಲ್ಲಿ ಹಾಗೆ ETF ಗಳಲ್ಲಿ ನೋಡೋದಕ್ಕೆ ಸಿಗೋದು. ಆ ಕಾರಣದಿಂದ ಯಾವ ರೀತಿಯ ಫಂಡ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮ್ಯೂಚುವಲ್ ಫಂಡಲ್ಲಿ ಮಾಡ್ತೀರಾ ಅಥವಾ ETF ಅಲ್ಲಿ ಮಾಡ್ತೀರಾ. ಸೊ ಈ ಡಿಫ್ರೆನ್ಸ್ ನಿಮಗೆ ಅರ್ಥ ಆದರೆ ಸೊ ನೀವು ಆರಾಮಾಗಿ ನಿಮ್ಮ ಸೆಲೆಕ್ಷನನ್ನು ಮಾಡ್ಕೋಬೋದು. ಇಲ್ಲಿ ನಾವು ಗಮನಿಸಬಹುದು ಇಷ್ಟೊಂದು ಇಂಡೆಕ್ಸ್ ಫಂಡ್ಗಳು ಕಾಣಿಸ್ತಿದ್ದಾವೆ. ಸೆನ್ಸೆಕ್ಸ್ ಪ್ಲಾನ್, ನಿಫ್ಟಿ ಇಂಡೆಕ್ಸ್, ನಿಫ್ಟಿ ನೆಕ್ಸ್ಟ್ 50 ಎಲ್ಲ ಇಂಡೆಕ್ಸ್ ಫಂಡ್ಗಳು ಇಲ್ಲಿ ಇದಾವೆ. ಸೊ ನಾವು ಮೇಜರ್ ಆಗಿ ಗಮನಿಸ್ತಾ ಹೋದಾಗ ಸೊ ನಮಗೆ ಟಾಪ್ ಅಲ್ಲಿ UTI ನಿಫ್ಟಿ ಇಂಡೆಕ್ಸ್ ಫಂಡ್ ಹಾಗೆ HDFC ನಿಫ್ಟಿ ಇಂಡೆಕ್ಸ್ ಫಂಡ್ ಕಾಣಿಸ್ತಿದೆ. ಸೊ ಅದರ AUM ಸೈಜ್ ಅಂದರೆ ಇನ್ವೆಸ್ಟ್ಮೆಂಟ್ ತುಂಬ ಜನ ಈ ಫಂಡ್ಗಳಲ್ಲಿ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಈ ಫಂಡ್ ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದೆ ಅದನ್ನು ಕೂಡ ಗಮನಿಸಬಹುದು. ಜಸ್ಟ್ ಆ ಫಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಅದರ ಮ್ಯಾನೇಜರ್ ಯಾರು, ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕಾಗುತ್ತೆ, ಹಾಗೆ ಇವರು ಯಾವ್ಯಾವ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಇವರು ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಾರೆ. ಸೊ ಇಂಡೆಕ್ಸ್ನ ವೆಯ್ಟೇಜ್ ಎಷ್ಟಿದೆ ಅದರ ಮೇಲೇನೆ ಇಂಡೆಕ್ಸ್ ಫಂಡ್ಗಳು ಇನ್ವೆಸ್ಟ್ ಮಾಡೋದು. ಅದೇ ನಾವು ಆಕ್ಟಿವ್ ಫಂಡ್ಗಳು ಅಂತ ಏನು ಕರಿತೀವಿ, ಆಕ್ಸಿಸ್ ಬ್ಲೂ ಚಿಪ್ ಫಂಡ್, ಕೆನರಾ ರೋಬೆಕೋ ಫಂಡ್, ಸೊ ಇದೆಲ್ಲ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಿರೋಲ್ಲ. ಅವರಿಗೆ ಮ್ಯಾನೇಜರ್ಸ್ಗೆ ಯಾವ ರೀತಿಯ ಶೇರ್ಗಳು ಬೇಕಾಗುತ್ತೆ ಅಂದರೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ಶೇರ್ಗಳು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಅಲೋಕೇಶನ್ ಏನು ನೋಡ್ತಿದ್ದೀರಾ, ಸೊ ರಿಲಯನ್ಸಲ್ಲಿ ಈಗ ಜಾಸ್ತಿ ಇದೆ. ಅಂದರೆ ನಿಫ್ಟಿಯಲ್ಲಿ ರಿಲಯನ್ಸ್ನ ಅಲೋಕೇಶನ್ 10.58% ಇದೆ. ಸೊ ಈ ಇಂಡೆಕ್ಸ್ ಫಂಡ್ಗಳು ಕೂಡ ಅಷ್ಟೇ ಅಲೋಕೇಶನನ್ನು ಮಾಡಬೇಕಾಗುತ್ತೆ. ಬಟ್ ಅದೇ ನಾವು ಆಕ್ಟಿವ್ ಫಂಡ್ಗಳನ್ನು ಕನ್ಸಿಡರ್ ಮಾಡಿಕೊಂಡಾಗ ಅವರು ಬಜಾಜ್ ಫೈನಾನ್ಸಲ್ಲಿ ಅಥವಾ ಇನ್ಫೋಸಿಸಲ್ಲಿ ಹೆಚ್ಚು ಅಲೋಕೇಶನ್ ಅನ್ನು ಮಾಡಬಹುದು. ಸೊ ಅದು ಆಕ್ಟಿವ್ ಫಂಡ್ಗಳಿಗಿರುವಂತಹ ಅಡ್ವಾಂಟೇಜ್. ಸೊ ಆಕ್ಟಿವ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಅಂದರೆ ಅದನ್ನು ಅವರು ಆಕ್ಟಿವ್ ಆಗಿ ಟ್ರ್ಯಾಕ್ ಮಾಡ್ತಿರ್ತಾರೆ. ಆ ಕಾರಣದಿಂದ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಬಟ್ ಇಂಡೆಕ್ಸ್ ಫಂಡ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಎಕ್ಸ್ಪೆನ್ಸ್ ರೇಷಿಯೋ ನಮಗೆ 0.1 0.2 ಕಾಣಿಸುತ್ತೆ. ಏನಕ್ಕೆ ಅದು ಜಸ್ಟ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಿರುತ್ತೆ. ಆ ಕಾರಣದಿಂದ ಅಲ್ಲಿ ಮ್ಯಾನೇಜರ್ಗಳಿಗೆ ತುಂಬ ಏನು ಕೆಲಸ ಇರೋದಿಲ್ಲ, ಅವರೇನು ರಿಸರ್ಚನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಒಳ್ಳೆ ಒಂದು ರಿಟರ್ನ್ ಬೇಕು ಅಂದಾಗ ಆಕ್ಟಿವ್ ಫಂಡ್ಗಳು ಏನಿರುತ್ತೆ ಅಂದರೆ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಆಗಿರ್ಬೋದು, ಕೆನರಾ ರೋಬೆಕೋ ಫಂಡ್ ಇಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನನಗೆ ರಿಸ್ಕ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ನಾನು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂದಾಗ ಇಂಡೆಕ್ಸ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ, ಬೈ ಮತ್ತೆ SIP ಅಂತ. ಬೈ ಅಂದಾಗ ನಾವಿಲ್ಲಿ ಒಂದು ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿರ್ತೀವಿ, ಯಾವುದೇ ರೀತಿಯ SIP ಅನ್ನ ಮಾಡಲ್ಲ. ಸೊ ಮಾರ್ಕೆಟ್ ಡೌನ್ ಆದಾಗ ಬಂದು ಇಲ್ಲಿ ಬೈ ಮಾಡ್ತೀವಿ, ಸೊ ಅದು ಆಪ್ಷನ್ ಆಗಿರುತ್ತೆ. ಹಾಗೆ SIP ಅಂದಾಗ ಮಂತ್ಲಿ, ವೀಕ್ಲಿ, ಕ್ವಾರ್ಟರ್ಲಿ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ SIP ಅನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಇಲ್ಲಿ ಬೈ ಅಂತ ಮಾಡಿದಾಗ ಮಿನಿಮಮ್ 5,000 ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ನಾನು SIP ಅಮೌಂಟನ್ನು ಚೂಸ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಕೇಳುತ್ತೆ 5,000 ಮಿನಿಮಮ್ ಇನ್ವೆಸ್ಟ್ ಮಾಡಿ, ಆಮೇಲೆ ನೀವು ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಚೂಸ್ ಮಾಡ್ಕೋಬೋದು ಅಂತ. ಬಟ್ ನನಗೆ ಇಲ್ಲಿ ಇನಿಷಿಯಲಿ 5,000 ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಈ ಆಪ್ಷನನ್ನು ಅನ್ಚೆಕ್ ಮಾಡ್ಬೋದು ಮೇಲ್ಗಡೆ. ಸೊ ಆಗ ನಿಮಗೆ ಇನಿಷಿಯಲ್ ಅಮೌಂಟ್ ಬೇಕಾಗಿರೋದಿಲ್ಲ, ಕೇವಲ ನಿಮ್ಮ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಈ ಫ್ರೀಕ್ವೆನ್ಸಿ ಮಂತ್ಲಿ ಇರುತ್ತೆ, ಮತ್ತು ಮಂತ್ಲಿ ಯಾವ ಡೇಟ್ ಬೇಕು ಆ ಡೇಟನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನೀವು ಈ ರೀತಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ಬಂದಾಗ ನಿಮಗೆ ವೀಕ್ಲಿ ಆಪ್ಷನ್ ಸಿಗೋದಿಲ್ಲ, ಅಲ್ಲಿ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹಾಗೆ ಒಂದು ಡೇಟ್ ಸೆಲೆಕ್ಟ್ ಮಾಡಿರ್ತೀರಾ, ಆ ಡೇಟಲ್ಲಿ NAV ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಆರ್ಡರ್ ಪ್ಲೇಸ್ ಆಗ್ತಾ ಇರುತ್ತೆ. ಸೊ ತುಂಬ ಜನ ಕೇಳ್ತಿರ್ತೀರಾ SIP ಮಾಡೋದಕ್ಕೆ ಬೆಸ್ಟ್ ಡೇಟ್ ಯಾವುದು ಅಂತ. ಸೊ ಒಂದು ರಿಸರ್ಚ್ನ ಪ್ರಕಾರ 25th ಒಂದು ಒಳ್ಳೆ ಡೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದು ಸ್ವಲ್ಪ ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಸೊ ನೀವು ಚೂಸ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಸ್ಯಾಲ್ರಿ 10ನೇ ತಾರೀಕು ಬರ್ತಿದೆ ಅಂದಾಗ 10ನೇ ತಾರೀಕು ಅಥವಾ 1ನೇ ತಾರೀಕು ಬರ್ತಿದ್ರೆ ಆ ರೀತಿ 1ನೇ ತಾರೀಕು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರ ಅಂದಾಗ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಜಸ್ಟ್ ಇಲ್ಲಿ ಕ್ರಿಯೇಟ್ SIP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ SIP ಕ್ರಿಯೇಟ್ ಆಗುತ್ತೆ. ಹಾಗೆ SIP ಅಮೌಂಟ್ ಏನಿದೆ ಅದು ನಿಮ್ಮ ಕಾಯಿನ್ ಬ್ಯಾಲೆನ್ಸ್ ಅಥವಾ ಕೈಟ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ, ಇಲ್ಲ ಆರ್ಡರ್ ಫೇಲ್ ಆಗುತ್ತೆ. ಹಾಗೆ ಇಲ್ಲಿ ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸದ್ಯಕ್ಕೆ ಇಲ್ಲಿ ಗಮನಿಸಿದಾಗ ಯಾವುದೇ ರೀತಿಯ ಒಂದು ಬಾಂಡ್ಗಳು ಆಪ್ಷನಲ್ಲಿ ಕಾಣಿಸ್ತಿಲ್ಲ. ಸೊ ಆ ಕಾರಣದಿಂದ ನೆಕ್ಸ್ಟ್ ಯಾವ ಬಾಂಡ್ಗಳು ಬರುತ್ತೆ ಅಂತ ನೋಡಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಯಾವುದಾದ್ರೂ ಬರೋದಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದು 10 ವರ್ಷದ ಬಾಂಡ, 5 ವರ್ಷದ ಬಾಂಡ, ಹಾಗೆ ಅದರ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಇಲ್ಲಿ ನೋಡ್ಕೋಬೋದು. ಸೊ ನಮಗೆ ಯಾವ ಬಾಂಡ್ಸ್ ಬೇಕು ಆ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ ಕಾರ್ಪೊರೇಟ್
ಕಾರ್ಪೊರೇಟ್ ಬಾಂಡ್ಸ್ ಅಂದಾಗ ನಮಗೆ ಗೌರ್ಮೆಂಟ್ PSU ಕಂಪನೀಸ್ ಏನಿದೆ ಅವರು ಕೂಡ ಬಾಂಡ್ಸ್ಗಳನ್ನು ತರ್ತಾರೆ. ಅದರ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಆಕ್ಷನಲ್ಲಿ ನಾವು ಅದನ್ನು ಬೈ ಮಾಡ್ಕೋಬಹುದು. ನೆಕ್ಸ್ಟ್ ಗಮನಿಸೋದಾದ್ರೆ ETFಗಳ NFOಗಳು ಕೂಡ ಬಂದಿರ್ತವೆ. ಸೊ ನೀವಿಲ್ಲಿ ಗಮನಿಸಿದಾಗ ICICI ಪ್ರುಡೆನ್ಷಿಯಲ್ ನಿಫ್ಟಿ ಆಟೋ ETF ಬಂದಿದೆ. ಅಂದರೆ ಆಟೋ ಸೆಕ್ಟರ್ನ ಟ್ರ್ಯಾಕ್ ಮಾಡುವಂಥ ಒಂದು NFO ಏನಿದೆ ಅದು ಕೂಡ ನಮಗೆ ಈಗ ಓಪನ್ ಇದೆ. ಹಾಗೆ ನಿಪಾನ್ ಇಂಡಿಯಾದ ಆಟೋ ETF ಕೂಡ ಓಪನ್ ಇದೆ. ಸೊ ಇಲ್ಲಿ ನಾವು NFOಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ವಿಷಯನ ಗಮನದಲ್ಲಿ ಇಡಬೇಕು. IPOದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಲಿಸ್ಟಿಂಗ್ ಏನ್ಗಳು ಸಿಗುತ್ತೆ. ಬಟ್ NFOದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಿಸ್ಟಿಂಗ್ ಏನು ಅನ್ನುವಂಥ ಕಾನ್ಸೆಪ್ಟ್ ಇರೋದಿಲ್ಲ. ಜಸ್ಟ್ ನೀವು ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರಾ ಅಷ್ಟೇ. ಸೊ ಇಲ್ಲಿ ICICI ಪ್ರುಡೆನ್ಷಿಯಲ್ ನಿಫ್ಟಿ ಆಟೋ ETF ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ಸೊ ಒಂದು PDF ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ NFO ಯಾವ ಡೇಟಲ್ಲಿ ಓಪನ್ ಇರುತ್ತೆ ಅದರ ಬಗ್ಗೆ ಡೀಟೇಲ್ಸ್ ಇದೆ. ಮತ್ತು ಇವರು ಯಾವ್ಯಾವ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ, ಸೊ ಯಾವ ರೀತಿಯ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಇರುತ್ತೆ ಅದರ ಬಗ್ಗೆ ಕೂಡ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಹಾಗೆ ಇವರು ಇಲ್ಲಿ 2 ವೀಲರ್ ವೆಹಿಕಲ್ಸ್, ಕಾರ್ಗಳು, ಟೈರ್ ಕಂಪನಿಗಳು, ಬ್ಯಾಟರಿ ಕಂಪನಿಗಳು, ಸೊ ಎಲ್ಲದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿ ಅಲೋಕೇಶನ್ ಇರುತ್ತೆ ಅನ್ನೋದನ್ನು ಕೂಡ ಗಮನಿಸ್ಬೋದು. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಸೊ ಯಾವ್ಯಾವ ಶೇರ್ಗಳಲ್ಲಿ ಎಷ್ಟು ಅಲೋಕೇಶನ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಫ್ಟಿ ಆಟೋ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಹಾಗೆ ನಿಫ್ಟಿ 50 ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅದ್ರ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಅದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ಡೀಟೇಲ್ಸ್ ಬೇಕಂದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ PDF ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಯಾವುದಾದ್ರೂ ಒಂದು ETF ಅನ್ನು ಚೂಸ್ ಮಾಡಿ ಅಲ್ಲಿ ನಮ್ಮ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ಮಿನಿಮಮ್ ಅಮೌಂಟ್ ನಮಗೆ ₹1000 ಕಾಣಿಸ್ತಿದೆ. ಜಸ್ಟ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಾವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ಸೊ ಈ ಬಿಡ್ ಏನಿದೆ ಅದು ನಮಗೆ 14ನೇ ತಾರೀಕು ಜನವರಿಗೆ ಕ್ಲೋಸ್ ಆಗೋದು ಕಾಣಿಸುತ್ತೆ. ಸೊ ಇಲ್ಲಿ ಇದರ ಆಫರ್ ಮುಗಿದ ಮೇಲೆ ಸೊ ಈ ETF ಅಲ್ಲಿ ನಾವು ಏನು ಇನ್ವೆಸ್ಟ್ ಮಾಡಿರ್ತೀವಿ ಸೊ ಆ ETFಗಳು ಕೈಟಲ್ಲಿ ಲಿಸ್ಟ್ ಆಗುತ್ತೆ. ಸೊ ಬೇರೆ ETFಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ನೆಟ್ಫಿಟ್ ಆಗಿರ್ಬೋದು, ಬ್ಯಾಂಕ್ ಬಿ, ಸೊ ಅದೇ ರೀತಿ ಆಟೋ ETF ಕೂಡ ಟ್ರೇಡ್ ಆಗುತ್ತೆ. ಸೊ ಈ ರೀತಿ ನಾವು ETFನ NFO ಅಥವಾ ಮ್ಯೂಚುವಲ್ ಫಂಡ್ನ NFO ಬಂದಾಗ ಇನ್ವೆಸ್ಟ್ ಮಾಡಬಹುದು. ಹಾಗೆ ಇಲ್ಲಿ ಕೆಳಗಡೆ ನಾವು ಗಮನಿಸಿದಾಗ ಸೋವರ್ಜಿನ್ ಗೋಲ್ಡ್ ಬಾಂಡ್ ಆಪ್ಷನ್ ಕೂಡ ಇದೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಯಾವುದಾದ್ರೂ ಒಂದು ಸೋವರ್ಜಿನ್ ಗೋಲ್ಡ್ ಬಾಂಡ್ಗಳು ಡಿಕ್ಲೇರ್ ಆದರೆ ಅದು ಕೂಡ ಇಲ್ಲಿ ನಮಗೆ ಲಿಸ್ಟ್ ಆಗೋದು ಕಾಣಿಸುತ್ತೆ. ಅಲ್ಲಿ ಕೂಡ ನಾವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ಸೊ ಆ ಇಶ್ಯೂ ಮುಗಿದ ಮೇಲೆ ಗೋಲ್ಡ್ ಬಾಂಡ್ಗಳು ಕೂಡ ನಮಗೆ ಕೈಟಲ್ಲಿ ಲಿಸ್ಟ್ ಆಗೋದು ಕಾಣಿಸುತ್ತೆ. ಅಲ್ಲಿ ನಾವು ಸೆಕೆಂಡರಿ ಮಾರ್ಕೆಟಿಂದ ಕೂಡ ಬೈ ಮಾಡ್ಕೋಬೋದು. ಸೊ ಈ ರೀತಿ ನಾವು ಬಾಂಡ್ಗಳು, ಗೋಲ್ಡ್ ಬಾಂಡ್ಗಳು, ಹಾಗೆಯೇ ಮ್ಯೂಚುವಲ್ ಫಂಡ್ NFOಗಳು, ಹಾಗೆ ಮ್ಯೂಚುವಲ್ ಫಂಡಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಝೀರೋದ ಥ್ರೂ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಚಾನಲ್ಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.